ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೀವು ನೋಡ್ತಾ ಇದ್ದೀರಾ ವಿಭೂ ವ್ಲಾಗ್ಸ್. ನಾನಿವತ್ತು ಹಿಚ್ಕಿದ ಬೇಳೆ ಸಾಂಬಾರು ಮಾಡ್ತಾಯಿದ್ದೀನಿ. ತುಂಬಾ ರುಚಿಯಾಗಿರುತ್ತೆ. ಅನ್ನ, ಮುದ್ದೆ, ದೋಸೆ, ಚಪಾತಿ, ಇಡ್ಲಿ ಎಲ್ಲದಕ್ಕೂ ಹೊಂದ್ಕೊಳ್ಳೋ ಅಂಥ ಸಾಂಬಾರಿದು. ಟೇಸ್ಟ್ ಮಾತ್ರ ನೆಕ್ಸ್ಟ್ ಲೆವೆಲ್ ಅಂತ ಹೇಳ್ಬೋದು. ಇದು ಸೀಸನಲ್ಲಿ ಮಾತ್ರ ಚೆನ್ನಾಗಿರೋದು, ಇವಾಗ ಅನ್ಸೀಸನಲ್ಲಿ ಚೆನ್ನಾಗಿರಲ್ಲ ಅಂತಾರೆ. ಆದರೂ ಕೂಡ ತುಂಬಾ ಚೆನ್ನಾಗಾಗಿತ್ತು. ನಮ್ಮ ಅಡಿಕೆ ಗಿಡದಲ್ಲಿ ಇನ್ನೂ ಒಂದಷ್ಟು ಅವರೆ ಗಿಡಗಳಿದ್ವು, ಒಣಗಿರಲಿಲ್ಲ. ಅಂದರೆ ಅಡಿಕೆ ಗಿಡದಲ್ಲಿ ಬದಿನ ಮೇಲೆ ಇದ್ವು, ಅದರಲ್ಲಿ ಒಂದು ಸ್ವಲ್ಪ ಕಿತ್ಕೊಂಬಂದು ಇವತ್ತು ಸಾಂಬಾರ್ಗೆ ಆಗೋಷ್ಟು ಸಿಕ್ಕಿತ್ತು. ಹಿಚ್ಕಿದ ಬೇಳೆ ಸಾಂಬಾರು ಮಾಡೋಣ ಅಂತ ಹೇಳ್ಬಿಟ್ಟು ಎಲ್ಲ ಸುಲಿದ್ಬಿಟ್ಟು ಹಿಚ್ಕಿ ತೊಗೊಂಡಿದ್ದೀನಿ. ಇವಾಗ ಹಿಚ್ಕಿದ ಕಾಳು. ಈಗ ನಾನು ಫಸ್ಟು ಗ್ಯಾಸ್ ಆನ್ ಮಾಡಿ ಒಂದು ಬಾಣಲಿ ಇಟ್ಕೊಂಡು, ಬಾಣಲಿಗೆ ಒಂದು ಬೌಲಷ್ಟು ಹಿಚ್ಕಿದ ಬೇಳೆ ಹಾಕ್ಕೊಂಡು ಎಣ್ಣೆ ಹಾಕ್ಬಿಟ್ಟು ಹುರ್ಕೊಳ್ತಾ ಇದ್ದೀನಿ. ಈ ಹಿಚ್ಕಿದ ಬೇಳೆ ಸಾಂಬಾರಿಗೆ ಹುರ್ಗಡ್ಲೆ ಹಾಕ್ಬಾರ್ದು, ಟೇಸ್ಟ್ ಚೆನ್ನಾಗಿರೋದಿಲ್ಲ. ಈ ಥರ ಹಿಚ್ಕಿದ ಬೇಳೆನ ಸ್ವಲ್ಪ ಈ ಥರ ಎಣ್ಣೆ ಹಾಕ್ಕೊಂಡು ಹುರಿದ್ಬಿಟ್ಟು ಫ್ರೈ ಮಾಡಿ ಹಾಕ್ಕೊಂಡ್ರೆ ತುಂಬಾ ರುಚಿಯಾಗುತ್ತೆ ಸಾಂಬಾರು ಮಾತ್ರ. ಈ ಥರ ಕಲರ್ ಚೇಂಜ್ ಆಗೋವರೆಗೂ ಹುರ್ಕೊಬೇಕು. ಹುರ್ಕೊಂಡು ಸಾಂಬಾರಿಗೆ ರುಬ್ಬೋದಕ್ಕೆ ಹಾಕೊಂಡ್ರೆ ಟೇಸ್ಟ್ ಮಾತ್ರ ಸೂಪರಾಗಿರುತ್ತೆ. ನಾನಿವಾಗ ಈ ಥರ ಹುರ್ಕೊಂಡಿದ್ದೀನಿ ಹಿಚ್ಕಿದ ಬೇಳೆನ. ಉದ್ಬಿಟ್ಟು ಅವನ್ನ ಬೇರೆ ಒಂದು ಪ್ಲೇಟಿಗೆ ತಕ್ಕೊಳ್ತಾ ಇದ್ದೀನಿ. ತೆಗೆದಿಟ್ಬಿಟ್ಟು ಮತ್ತೆ ಮಸಾಲೆಗೆ ಎಲ್ಲ ರೆಡಿ ಮಾಡ್ಕೊಳ್ಬೇಕಲ್ವಾ ಸಾಂಬಾರಿಗೆ. ಹಾಗಾಗಿ ಇವಾಗ ಮತ್ತೆ ಅದೇ ಮಾಡಲಿಗೆ ಇನ್ನೂ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಈರುಳ್ಳಿ ಬೆಳ್ಳುಳ್ಳಿ ಕೂಡ ಅದನ್ನು ಸ್ವಲ್ಪ ಗೋಲ್ಡನ್ ಫ್ರೈ ಆಗೋವರೆಗೂ ಫ್ರೈ ಮಾಡ್ಕೊಳ್ಬೇಕು. ತುಂಬಾ ರುಚಿಯಾಗುತ್ತೆ ಈ ಥರ ಮಾಡಿದ್ರೆ. ಇದೇ ಸ್ಟೆಪ್ ಫಾಲೋ ಮಾಡಿ. ಒಬ್ಬೊಬ್ಬರು ಒಂದೊಂದು ಥರ ಮಾಡ್ತಾರೆ, ಎಲ್ಲರೂ ಇದೇ ಥರ ಮಾಡ್ತಾರೆ ಅಂತ ಹೇಳೋದಕ್ಕೆ ಆಗಲ್ಲ. ನಮ್ಮಮ್ಮ ಹಿಚ್ಕಿದ ಬೇಳೆ ಹುರಿದ್ಬಿಟ್ಟು ಹಾಕಲ್ಲ ನಮ್ಮಮ್ಮ ಸಾಂಬಾರಿಗೆ. ಅವರು ಹುರ್ಗಡ್ಲೆ ಹಾಕ್ತಾರೆ, ಅದು ಟೇಸ್ಟ್ ಚೆನ್ನಾಗಿರೋದಿಲ್ಲ, ಹುಳಿ ಸಾಂಬಾರು ಥರ ಇರುತ್ತೆ. ಆದರೆ ಈ ಥರ ಮಾಡಿದ್ರೆ ತುಂಬಾ ಚೆನ್ನಾಗಾಗುತ್ತೆ. ಇವಾಗ ಈರುಳ್ಳಿ ಬೆಳ್ಳುಳ್ಳಿ ಮತ್ತು ಸ್ವಲ್ಪ ಫ್ರೈ ಮಾಡಿಕೊಂಡು ಅದ್ರ ಜೊತೆಗೇ ಖಾರದ ಪುಡಿ, ಮಸಾಲೆ ಪುಡಿ, ಸ್ವಲ್ಪ ಗಸಗಸೆ, 1 ಸ್ಪೂನ್ ಜೀರಿಗೆ, ಹಾಗೆಯೇ ಹುಣಸೆಹಣ್ಣು, ಸ್ವಲ್ಪ ಕಾಯಿ ತುರಿ, ಹಾಗೆಯೇ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಹಾಗೆಯೇ ಫಸ್ಟೇ ಫ್ರೈ ಮಾಡ್ಕೊಂಡಿರೋಂಥ ಹಿಚ್ಕಿದ ಬೇಳೆ ಎಲ್ಲನೂ ಹಾಕ್ಕೊಂಡು ಒಂದ್ಸರಿ ಈ ಥರ ಮಿಕ್ಸ್ ಮಾಡ್ಕೊಬೇಕು. ಮಿಕ್ಸ್ ಮಾಡಿಕೊಂಡು ಇದನ್ನು ತಣ್ಣಗಾಗೋದಕ್ಕೆ ಬಿಡಬೇಕು. ತಣ್ಣಗಾದ್ಮೇಲೆ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ನೈಸಾಗಿ ರುಬ್ಕೊಂಡ್ರೆ ಆಯಿತು. ಫಸ್ಟು ಇದನ್ನೆಲ್ಲ ಮಸಾಲೆ ರೆಡಿ ಮಾಡಿಕೊಂಡ್ರೆ ಇದು ತಣ್ಣಗಾಗೋ ಅಷ್ಟರಲ್ಲಿ ಒಗ್ಗರಣೆಗೆ ಇಟ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಇವಾಗ ಮಸಾಲೆಗೆಲ್ಲ ರೆಡಿ ಮಾಡಿಬಿಟ್ಟು ಅದು ತಣ್ಣಗಾಗೋದಕ್ಕೆ ಬಿಟ್ಟು ಇವಾಗ ನಾನು ಮತ್ತೆ ಗ್ಯಾಸ್ ಆನ್ ಮಾಡಿ ಒಂದು ಪಾತ್ರೆ ಇಟ್ಕೊಂಡು ಎಣ್ಣೆ ಹಾಕ್ಕೊಂಡು, ಎಣ್ಣೆ ಕಾದ ನಂತರ ಸಾಸಿವೆ ಹಾಕ್ಕೊಳ್ತಾ ಇದ್ದೀನಿ. ಸಾಸಿವೆ ಚಟಪಟ ಅಂದಮೇಲೆ ಹೆಚ್ಚಿರೋವಂಥ 3 ಈರುಳ್ಳಿ ಮತ್ತು ಹಸಿ ಕರಿಬೇವು, ಹಾಗೆಯೇ ಒಂದು 3 ಬ್ಯಾಡಗಿ ಮೆಣಸಿನ್ಕಾಯಿ ಹಾಕ್ಬಿಟ್ಟು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇದು ಒಗ್ಗರಣೆ ಸ್ವಲ್ಪ ಫ್ರೈ ಮಾಡ್ಕೊಳ್ಬೇಕು, ಒಂದು 70% ಫ್ರೈ ಮಾಡ್ಕೊಂಡ್ರೆ ಸಾಕು. ಫ್ರೈ ಮಾಡಿಕೊಂಡು ಇದು ಒಂದು ಕಡೆ ಒಗ್ಗರಣೆ ಇಟ್ಕೊಂಡು ಇನ್ನೊಂದು ಕಡೆ ನಾನು ನೀರು ಕಾಯೋದಕ್ಕೆ ಇಟ್ಟಿದ್ದೀನಿ. ಯಾಕಂದರೆ ಬಿಸಿನೀರು ಹಾಕಿದ್ರೆ ಬೇಗನೆ ಬೇಯ್ತವೆ ಹಿಚ್ಕಿದ ಬೇಳೆ ಅಂತ ಹೇಳ್ಬಿಟ್ಟು. ಇದು ಕುಕ್ಕರಲ್ಲಿ ಮಾಡಬಾರ್ದು, ಇದೇ ಥರ ಪಾತ್ರೆನಲ್ಲಿ ಮಾಡಿದ್ರೇ ಚೆನ್ನಾಗಾಗುತ್ತೆ. ಹಾಗಾಗಿ ಒಂದು ಕಡೆ ನೀರು ಕಾಯೋದಕ್ಕೆ ಇಟ್ಬಿಟ್ಟು ಒಂದು ಕಡೆ ಒಗ್ಗರಣೆ ಇಟ್ಕೊಂಡಿದ್ನಲ್ಲ, ಇವಾಗ ಒಗ್ಗರಣೆ ಒಂದು 70% ಫ್ರೈ ಆದಮೇಲೆ ಹಿಚ್ಕಿದ ಬೇಳೆ ಹಾಕ್ಕೊಳ್ತಾ ಇದ್ದೀನಿ. ಒಂದು 2 kg ಸಿಕ್ಕಿತ್ತು ಅಷ್ಟೇ ಅವರೆಕಾಯಿ ನಮ್ಮದ್ರಲ್ಲಿ, ಅದರಲ್ಲಿ ಇಷ್ಟು ಕಾಳಾಗಿದ್ವು. ಇವಾಗ ಹಿಚ್ಕಿದ ಬೇಳೆ ಹಾಕ್ಕೊಂಡು ಈ ಥರ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇದು ಕೂಡ ಒಂದು 5 ನಿಮಿಷ ತಿರುಗಿಕೊಳ್ಬೇಕು. ತಿರುಗಿಕೊಂಡು ಮಾಡಿಕೊಂಡ್ರೆ ಈ ಥರ ಮಾಡಿದ್ರೆ ನಿಜಕ್ಕೂ ತುಂಬಾ ಚೆನ್ನಾಗಾಗುತ್ತೆ ಸಾಂಬಾರು. ಈ ಥರ ಒಂದು 5 ನಿಮಿಷ ತಿರುಗ್ಕೊಂಡ್ಬಿಟ್ಟು ನಂತರ ನಾನು ಬಿಸಿನೀರು ಹಾಕ್ಕೊಳ್ತಾ ಇದ್ದೀನಿ. ಬಿಸಿನೀರು ಹಾಕೋದ್ರಿಂದ ಬೇಗನೆ ಬೇಯ್ತವೆ ಅಂತ ಹೇಳ್ಬಿಟ್ಟು, ತಣ್ಣೀರು ಹಾಕೋದ್ರಿಂದ ಸ್ವಲ್ಪ ಲೇಟ್ ಆಗುತ್ತೆ ಅಷ್ಟೇ, ಇಷ್ಟೇ ಡಿಫ್ರೆನ್ಸು. ಬಿಸಿನೀರು ಹಾಕ್ಬಿಟ್ಟು ಒಂದು 5 ನಿಮಿಷ ಬಿಟ್ಟರೆ ಸಾಕು, ಬೇಗನೆ ಬೇಯ್ತವೆ ಕಾಳು. ಇವಾಗ ನಾನು ಈ ಕಾಳು ಬೇಯೋಷ್ಟರಲ್ಲಿ ಮಸಾಲೆ ಎಲ್ಲ ರೆಡಿ ಮಾಡ್ಕೊಂಡಿದ್ನಲ್ಲ ಅದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ. ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಇವಾಗ ಪೂರ್ತಿ ತಣ್ಣಗಾಗಿದೆ. ಜಾರ್ಗೆ ಹಾಕ್ಕೊಂಡು ರುಬ್ಬೋದಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ನೈಸಾಗಿ ರುಬ್ಕೊಳ್ಬೇಕು. ನಾವು ಇದನ್ನು ರುಬ್ಕೊಳ್ಳೋ ಅಷ್ಟರಲ್ಲಿ ಕಾಳು ಕೂಡ ಬೆಂದಿರ್ತವೆ. ಆವಾಗ ಮತ್ತು ಸಾಂಬಾರಿಗೆ ಮಸಾಲೆ ಕೂಡಿಸ್ಕೊಳ್ಬೋದು ಅಂತ ಹೇಳ್ಬಿಟ್ಟು, ಬೇಗ ಆಗಬೇಕು ಅಂದರೆ ಈ ಥರ ಫಾಲೋ ಮಾಡಿ ಈ ಸ್ಟೆಪ್ಗಳನ್ನ, ಬೇಗ ಆಗುತ್ತೆ ಒಂದು 10 ನಿಮಿಷದಲ್ಲೆಲ್ಲ. ಈಗ ಮಸಾಲೆ ಎಲ್ಲ ಹಾಕ್ಕೊಂಡು ರುಬ್ಬೋದಕ್ಕೆ ನೀರು ಹಾಕ್ಕೊಂಡು ಈ ಥರ ನೈಸಾಗಿ ರುಬ್ಕೊಂಡಿದ್ದೀನಿ. ಮಸಾಲೆ ರುಬ್ಕೊಳ್ಳೋ ಅಷ್ಟರಲ್ಲಿ ಇವಾಗ ನೋಡ್ತಾ ಇರ್ಬೋದು ಕಾಳು ಕೂಡ ಬೆಂದಿದ್ದಾವೆ, ಒಂದು 70% ಬೆಂದಿದ್ದಾವೆ ಕಾಳು. ನಮ್ಮ ಮನೇಲಿ ನಮ್ಮ ಮಾವ ಇದ್ದಾರೆ, ಅವ್ರಿಗೆ ವಯಸ್ಸಾಗಿದೆ, ಇನ್ನು ಮಕ್ಕಳು ಕೂಡ ಇದ್ದಾರಲ್ವ, ಹಾಗಾಗಿ ನಾನು ತುಂಬಾ ಸಾಫ್ಟ್ ಆಗೋವರೆಗೂ ಬೇಯಿಸ್ಕೊಳ್ತೀನಿ ಕಾಳು. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬೆಂದಿವೆ ಅಂತ ಹೇಳ್ಬಿಟ್ಟು. ಹಿಂಗೆ ಬೆಂದಿದ್ರು ಕೂಡ ಇನ್ನೂ ಒಂದು 5 ನಿಮಿಷ ಬಿಟ್ಟು ಚೆನ್ನಾಗಿ ಬೇಯಿಸ್ಕೊಂಡೆ. ಇವಾಗ ನೀರು ಕೂಡ ಕಡಿಮೆ ಆಗಿದೆ ಇದರಲ್ಲಿ ಸಾಂಬಾರಲ್ಲಿ, ನೋಡ್ತಾ ಇರ್ಬೋದು ನೀರು ಕಡಿಮೆ ಆಗಿಬಿಟ್ಟು ಕಾಳು ಈ ಥರ ತುಂಬ ಚೆನ್ನಾಗಿ ಬೆಂದಿವೆ. ಇವಾಗ ಬೆಂದಿದ್ದಾದಮೇಲೆ ಇವಾಗ ನಾನು ರುಬ್ಕೊಂಡಿರೋಂಥ ಮಸಾಲೆ ಕೂಡಿಸ್ಕೊಳ್ತಾ ಇದ್ದೀನಿ ಸಾಂಬಾರಿಗೆ ಮಸಾಲೆ ಹಾಕ್ಕೊಂಡು ಒಂದ್ಸರಿ ತಿರುಗ್ಕೊಂಡ್ಬಿಟ್ಟು ಒಂದು ಕುದಿ ಬಡಿಸ್ಕೊಂಡ್ರೆ ಸಾಕು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಸಾಂಬಾರು ರೆಡಿ ಆಗುತ್ತೆ, ಕ್ವಿಕ್ಕಾಗಿ ಆಗುತ್ತೆ ಬೇಗನೆ. ಇವಾಗ ಈ ಥರ ತಿರುಗ್ಕೊಳ್ತಾ ಇದ್ದೀನಿ. ತಿರುಗ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ನಮಗೆ ಯಾವ ಕನ್ಸಿಸ್ಟೆನ್ಸಿ ಬೇಕೋ ಆ ಕನ್ಸಿಸ್ಟೆನ್ಸಿಗೆ ಮಾಡಿಕೊಂಡ್ರೆ ಆಯಿತು. ಅಂದರೆ ತೆಳ್ಳಗೆ ಬೇಕಂದರೆ ತೆಳ್ಳಗೆ, ಗಟ್ಟಿಗೆ ಬೇಕು ಅಂದರೆ ಗಟ್ಟಿಗೆ.
ನಾನು ಇವಾಗ ಮುದ್ದೆ ಜೊತೆ ಮಾಡ್ತಾಯಿದ್ದೀನಿ, ಹಾಗಾಗಿ ಸ್ವಲ್ಪ ತೆಳುವಾಗೇ ಮಾಡಿಕೊಂಡೆ, ತುಂಬ ಗಟ್ಟಿಯಾಗೂ ಇಲ್ಲ. ಬೆಳಗ್ಗೆ ಮುದ್ದೆ ಮಾಡ್ಕೊಂಡಿದ್ದು, ಬೆಳಗ್ಗೆನೇ ಮಾಡಿದ್ದೆ ನಾನು ಒಂದೇ ಸರಿ, ತಿಂಡಿ ಏನು ಮಾಡಿರಲಿಲ್ಲ, ಹಾಗಾಗಿ ಒಂದೇ ಸರಿ ಮುದ್ದೆ ಮಾಡ್ಕೊಂಡಿದ್ದೆ. ಸಂಜೆ ಚಪಾತಿ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಇವಾಗ ಮುದ್ದೆನೇ ಒಂದು ಕಡೆ ಇನ್ನೊಂದು ಕಡೆ ಮುದ್ದೆಗೆ ಇಟ್ಟಿದ್ದೀನಿ. ಸಾಂಬಾರು ಕೂಡ ಕುದೀತಾ ಇತ್ತು. ಉಪ್ಪು ಕರೆಕ್ಟಾಗಿದೆಯಾ ಅಂತ ಒಂದು ಸರಿ ಚೆಕ್ ಮಾಡ್ಕೊಳ್ಳಿ, ಬೇಕು ಅಂದರೆ ಹಾಕ್ಕೊಬೋದು. ಇವಾಗ ವಿಡಿಯೋ ನೋಡಿದ್ದೀರಾ ಅಂದರೆ ಇಲ್ಲಿವರೆಗೂ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುದ್ದೆ ಜೊತೆ ಹಿತ್ಕಿದ ಬೇಳೆ ಸಾಂಬಾರು ಸೂಪರ್ ಕಾಂಬಿನೇಷನ್.